ANMR ನ್ಯೂಸ್ಗೆ ಸ್ವಾಗತ. ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಅಂಗಡಿ ಪ್ರಾರಂಭಿಸುವ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ. ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ನೂತನ ಅಂಗಡಿ ಪ್ರಾರಂಭಿಸುವ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಮಾಡುತ್ತಿದ್ದು, ಉತ್ತಮ ದರ್ಜೆಯ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ಚಿಂತಾಮಣಿ ನಗರದ ಮಾಳಪಳ್ಳಿಯ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳ್ಳಿ ರಸ್ತೆಯಲ್ಲಿರುವ ಅಂಗಡಿ ಮತ್ತು ಚಿಂತಾಮಣಿ ನಗರದ MG ರಸ್ತೆಯ ಬೊಂಬು ಬೋಜಾ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜ ನಾಟಿ ಕೋಳಿ ಅಂಗಡಿಯ ಜೊತೆಗೆ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಸಹ ಮಾರಾಟ ಮಾಡಲಾಗುತ್ತಿದ್ದು, ಹೆಚ್ಚಿನ ವಿವರಗಳಿಗೆ 9553096336 ಮತ್ತು 6362520136 ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜ್ ತರಲು ಚಿಂತನೆ, ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲು ಈಗಾಗಲೇ ಚಿಂತನೆ ನಡೆಸಲಾಗಿದ್ದು, ಮೆಡಿಕಲ್ ಕಾಲೇಜಿಗೆ ಬೇಕಾದ ಭೂಮಿಯನ್ನು ಒದಗಿಸಲು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಸರ್ಕಾರಿ ಹರಿಶ್ಚಂದ್ರ ಘಾಟ್ ಸ್ಮಶಾನದ ಆರ್ಯವೈಶ್ಯ ಜನಾಂಗದ ರುದ್ರಭೂಮಿಯಲ್ಲಿ 5 ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಚಿಂತಾಮಣಿ ನಗರದಲ್ಲಿ ವಿದ್ಯುತ್ ಚಿತಾಗಾರವನ್ನು ಸ್ಥಾಪನೆ ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ಇದೀಗ ಆ ಕನಸು ಈಡೇರಿದೆ. 5 ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರವನ್ನು ಸ್ಥಾಪನೆ ಮಾಡಲಾಗುತ್ತಿರುವುದಲ್ಲದೆ, ಚಿಂತಾಮಣಿ ನಗರದಲ್ಲಿ ಈಗಾಗಲೇ ಕೋಟ್ಯಾಂತರ ರು ವೆಚ್ಚದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಎಂದು ಸವಿವರವಾಗಿ ವಿವರಿಸಿದರು. ಇಂಜಿನಿಯರಿಂಗ್ ಕಾಲೇಜಿನ ಕಾಮಗಾರಿ ಭರದಿಂದ ಸಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲು ಚಿಂತನೆ ಮಾಡಲಾಗುತ್ತಿದ್ದು, ಮೆಡಿಕಲ್ ಕಾಲೇಜ್ ಸ್ಥಾಪನೆ ಅಗತ್ಯ ಭೂಮಿಯನ್ನು ಒದಗಿಸಿಕೊಡಲಾಗುವುದೆಂದರು. ಈ ಬಗ್ಗೆ ಸಿದ್ಧತೆಗಳನ್ನು ಸಹ ನಡೆಸುತ್ತಿರುವುದಾಗಿ ಹೇಳಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದು, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಅನುದಾನ ನೀಡುತ್ತಿದ್ದಾರೆ. ಮುಂದಿನ 2.5 ವರ್ಷಗಳಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದು ವಿವರಿಸಿದರು. ನನ್ನ ಅಭಿವೃದ್ಧಿ ಕೆಲಸಗಳು ಈ ಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ನಮ್ಮ ತಾತನವರಾದ ಆಂಜನೇಯ ರೆಡ್ಡಿಯವರ ಕಾಲದಿಂದಲೂ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿ ಚಿಂತಾಮಣಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತಾ ಬರುತ್ತಿದ್ದೇವೆ. ನಮ್ಮ ರಕ್ತದಲ್ಲಿ ಅಭಿವೃದ್ಧಿ ಇದೆ ಎಂದು ಸಚಿವರು ವಿವರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ GN ಚಲಪತಿ, ಮಾಜಿ ನಗರಸಭೆಯ ಅಧ್ಯಕ್ಷರಾದ ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ, ಹರೀಶ್, ರಾಜಾಚಾರಿ, G ಅಕ್ಷಯ್ ಕುಮಾರ್, ಅಮರ್, ವಿನೋಬ ಕಾಲೋನಿ ಬಿಡಾ ಶ್ರೀನಿವಾಸ್, ರಾಮಾಂಜಿ, KS ಕೃಷ್ಣ, ಮಾಲಿಕ್ ಪಾಷಾ, CK ಚಾಂದ್ ಪಾಷಾ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವತ್ತು ಯೋಚನೆ ಮಾಡಿ ಅವತ್ತು ಚಿನ್ಸಂದ್ರ ಪಂಚಾಯತಿಯಿಂದ ಇದನ್ನ ಗ್ರಾಂಟ್ ಮಾಡ್ತಾರೆ. ಆ ದಿನದಿಂದ ಇವತ್ತಿನವರೆಗೂ ಹರಿಶ್ಚಂದ್ರ ಘಾಟ್ ಸಮಿತಿ ಮಾಡಿಕೊಂಡು ಈ ಜಾಗನ ಕಾಪಾಡಿಕೊಂಡು ಸುಸಜ್ಜಿತವಾಗಿ ಇಟ್ಕೊಂಡು ಮುಂದುವರಿತಾ ಬರೆಯುತ್ತೆ. ಜನಸಂದಣಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು ಒಂದು 15ರಿಂದ 20 ವರ್ಷ ಹಿಂದ್ಗಡೆ ಚಿನ್ಸಂದ್ರ ಪಂಚಾಯತಿಂದ ಚಿಂತಾಮಣಿ ನಗರಸಭೆಗೆ ಲಿಮಿಟ್ಸ್ ಅಲ್ಲಿ ಬರುತ್ತಿದ್ದು, ಸುಮಾರು ಒಂದು 6-7 ವರ್ಷದಿಂದ ಸುಡೋ ವಿಚಾರವಾಗಿ ಸುತ್ತಮುತ್ತಲು ಬಂದಿರಂತಹ ಜನರಿಂದ ಒಂದು ಆಕ್ಷೇಪಣೆ ವ್ಯಕ್ತಪಡಿಸ್ತಿದ್ರು. ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಮತ್ತೊಂದು ಜಾಗಕ್ಕೆ ಹೋಗಿ ಅಂತ. ಆದ್ರೆ ಅದು ಯಾವತ್ತಿಗೂ ಕೊನೆಗಾಣಲ್ಲ. ಸುಮಾರು ಇವತ್ತವರೆಗೂ 3ರಿಂದ 4 ಕೋಟಿಯಷ್ಟು ಪಬ್ಲಿಕ್ ಫಂಡ್ಸ್, ಕನಿಷ್ಠ ಪಕ್ಷ ಒಂದು 50 ವರ್ಷದಿಂದ ಪಬ್ಲಿಕ್ ಫಂಡ್ಸ್ ಇಂದ ಅವರು ಒಂದು ಚೀಟಿ ನಡೆಸಿ ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ಕಾಂಪೌಂಡ್ ವಾಲ್ ಹಾಕೋದ್ರಿಂದ ಹಿಡಿದು, ಒಂದು ಶೀಟ್ ಹಾಕೋದ್ರಿಂದ ಹಿಡಿದು, ಒಂದು ನಲ್ಲಿ ಪೈಪ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಡೆವಲಪ್ ಮಾಡಿದ್ದಾರೆ. ಇದನ್ನ ನಮ್ಮ ನೆಚ್ಚಿನ ಶಾಸಕರು ಡಾಕ್ಟರ್ MC ಸುಧಾಕರ್ ಅವರು 15 ವರ್ಷಗಳ ಹಿಂದೆನೆ ಇದನ್ನ ಸುಸಜ್ಜಿತವಾಗಿ ಒಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಮಾಡಬೇಕು ಅಂತ ಒಂದು ಯೋಚನೆ ಇಟ್ಕೋತಾರೆ. ಆದ್ರೆ ಅವರು ಅದನ್ನ ಎಲ್ಲಿ ವ್ಯಕ್ತಪಡಿಸಲ್ಲ. ಆಗವರೆಗೂ ಆ ಮನುಷ್ಯ ಎಲ್ಲಿ ಹೇಳಲ್ಲ. ಆದ್ಮೇಲೆ ಎಲ್ಲಾದ್ರೂ ಆಗ್ಲಿ ನಾನು ಇದು ಮಾಡ್ತೀನಿ ಅಂತವರೆಗೂ ಅವರೆಲ್ಲಿ ಹೇಳ್ಕೊಡಲ್ಲ.
ಆದರೆ ಸುಮಾರು ಒಂದು ಕೋವಿಡ್ ಆದಮೇಲೆ ಸುಮಾರು ಜನಗಳು ಬೇರೆ ಸಮುದಾಯದವರು ಇರ್ಬೋದು, ಬೇರೆ ಆಚಾರಗಳಿಂದ ಇರ್ಬೋದು, ಯಾರು ಇಲ್ಲೂ ಬೇರೆ ಧರ್ಮದವರು ಅಥವಾ ಬೇರೆ ಜಾತಿಯವರು ಸುಡಬಾರ್ದು ಅನ್ನೋದು ಯಾವುದೂ ಇಲ್ಲ. ಆದರೆ ಯಾರಾದರೂ ಬಂದು ಸುಟ್ಲಿ ಅದನ್ನ ರೆಸ್ಪೆಕ್ಟ್ ಕೊಟ್ಟು ಅದೇ ರಿಚುವಲ್ಸ್ ಅನ್ನ ಪಾಲನೆ ಮಾಡಿ ಅದನ್ನ ಸುಸಜ್ಜಿತವಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರ ಮಾತ್ರ ಇಟ್ಕೊಳ್ತಾರೆ. ಸುಮಾರು ಒಂದು 3.5-4 ವರ್ಷ ಹಿಂದೆ ಇದೇ ವಿಚಾರವಾಗಿ ಒಂದು ಶವ ನನ್ನ ಕಸಿನ್ ಅವರೇ ಸುಡ್ತಾ ಇರೋವಾಗ ಸುತ್ತಲೂ ಇರೋ ಜನ ಬಂದು ಅದನ್ನ ತಡಿಲಿಕ್ಕೆ, ಅದಕ್ಕೆ ಆಕ್ಷೇಪಣೆ ವ್ಯಕ್ತ ಮಾಡಲಿಕ್ಕೆ ಬೇರೆ ಒಂದು ಕುಚೇಷ್ಟೆ ಮಾಡ್ಲಿಕ್ಕೆ ಹೋಗ್ತಾರೆ. ಕೈ ಮಿಲಾಯಿಸೋದಿರ್ಲಿ, ಮಾತು ಹೇಳೋದಿರ್ಲಿ, ಗೇಟ್ ಬೀಗ ಹಾಕೋದಿರ್ಲಿ ಸಮೇತ ಮಾಡ್ತಾರೆ. ಇದನ್ನ ಈ ಹರಿಶ್ಚಂದ್ರ ಘಾಟ್ನ ಕಾಪಾಡ್ತಾರೆ ಅಂತವ್ರು ಸುಮಾರು ಒಂದು 2-3 ಸತಿ 200-300 ಜನ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ 4-5 ವರ್ಷದಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾರೆ. ಯಾವತ್ತೂ ಅದು ರಿಸಾಲ್ವ್ ಆಗಲ್ಲ. ಆದ್ರೆ ಅಣ್ಣ ಅವತ್ತಿನ ಶಾಸಕರಾಗಿರ್ಲಿಲ್ಲ, ಇನ್ನ ಒಂದು 9 ತಿಂಗಳಿತ್ತು ಎಲೆಕ್ಷನ್ಗೆ. ಆವತ್ತು ಬಂದು ಎಲ್ರ ಮುಂದೆ ಸುಮಾರು ಒಂದು 300-400 ಜನ ಇರ್ತಾರೆ. ಯಾರ್ಯಾರು ಅವತ್ತು ಕುಚೇಷ್ಟೆ ಮಾಡ್ಲಿಕ್ಕೆಲ್ಲ ಬರ್ತಾರೋ ಅವ್ರಿಗೆಲ್ಲ ಒಂದು ಕಿವಿ ಮಾತು ಹೇಳಿ, ಯಾರಿಗೂ ಸಮಸ್ಯೆ ಆಗದೆ ಇದ್ದಂಗೆ ಇದೊಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಮಾಡ್ತೀನಿ ಅಂತ ಆವತ್ತೇ ಅವರು ಎಲ್ರ ಮುಂದೆ ಒಂದು ಮಾತು ಕೊಡ್ತಾರೆ. ಇವತ್ತು ಈ ಫಂಡ್ ಬಂದಿದೆ, ಆಗ್ತಾ ಇದೆ, ಕೇಳಕ್ಕೆ ತುಂಬಾ ಸುಲಭ. ಒಂದು ಟೈರ್ 2 ಸಿಟಿಯಲ್ಲಿ ಒಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಇನ್ನೊಂದು ಅದು ಅನುಮೋದನೆ ತರಕ್ಕೂ ಸಹ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು ಅನುಮೋದನೆ ತರ್ತಾರೆ. ಈ ತರ ಹರಿಶ್ಚಂದ್ರ ಘಾಟ್ ಒಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಟೈರ್ 2 ಸಿಟೀಸ್ ಅಲ್ಲಿ ತರಬೇಕು. ಇವತ್ತು ಬೇರೆ ಜಾತಿಯವರು ಇರ್ಬೋದು, ಬೇರೆ ಧರ್ಮದವ್ರು ಇರ್ಬೋದು, ಎಲ್ಲ ಭೂಮಿ ತಾಯಿ ಒಳಗಡೆ ಶವಗಳನ್ನ ಉಣ್ತಾ ಹೋದ್ರೆ ಭೂಮಿ ಆಗಲ್ಲ. ಮತ್ತೆ ಇದೇ ವಿಚಾರವಾಗಿ ಸಮಸ್ಯೆ ಆಗುತ್ತೆ. ಇದು ಮುಂದೆ 10-20 ವರ್ಷಕ್ಕೆ ಇನ್ನ ಸಮಸ್ಯೆ ಆಗುತ್ತೆ. ಅದಿವತ್ತೇ ನಾನು ಯೋಚನೆ ಮಾಡಿ ಒಂದು ಮಾಡಬೇಕು ಅಂತ ವಿಚಾರವಾಗಿ ಅವ್ರು ಯೋಚನೆ ಮಾಡಿ ಸುಮಾರು 5 ಕೋಟಿ ಅನುದಾನವನ್ನ ಅವರೊಂದು ಎಸ್ಟಿಮೇಟ್ ಮಾಡಿಸಿ ಅದನ್ನ ಚಿಂತಾಮಣಿಗೆ ತರಬೇಕು ಅಂತ ಸುಮಾರು ತಿಂಗಳಗಟ್ಟಲೆ ಅವರು ಹರಸಾಹಸ ಮಾಡಿ ಅದನ್ನ ತಂದ ಮೇಲೆ ಇಲ್ಲಿರುವಂತ, ಅಂದ್ರೆ ಈ ಸ್ಟೇಟ್ ಅಲ್ಲಿ ಇರುವಂತ ಪ್ರತಿಯೊಂದು MLA ಅವರ ನಗರಕ್ಕೆ ಒಂದೊಂದು ಹರಿಶ್ಚಂದ್ರ ಘಾಟ್ ಬೇಕು ಅಂತ ಒಂದು ಅರ್ಜಿ ಹಾಕ್ತಾರೆ. ಅಂದ್ರೆ ಈ ರಾಜ್ಯದಲ್ಲಿ ಇರುವಂತಹ ನಗರಕ್ಕೆ ಸೀಮಿತವಾಗಿರುವಂತಹ ಯಾವ ಶಾಸಕರಿಗೂ ಸಮೇತ ಬರದೇ ಇರುವಂತಹ ಯೋಚನೆ ಡಾಕ್ಟರ್ NC ಸುಧಾಕರ್ ಅವರಿಗೆ ಬರುತ್ತೆ. ಅದು ಇವರು ಯೋಚನೆ ಮಾಡಿದಾಗ ಸುಮಾರು ಒಂದು 13-15 ವರ್ಷ ಹಿಂದೆನೆ. ಆದ್ರೆ ಇವತ್ತು ಅದು ಅನುಮೋದನೆಗೆ ಬಂದು ಅದು ಫಂಡ್ ತಂದು ಟೆಂಡರ್ ಮಾಡಿ ಅದನ್ನ BOQ ಮಾಡಿ ಅದ್ ಕೊನೆಗೆ ಒಂದಷ್ಟು ಅಡಚಣೆಗಳಿದ್ರು ಸಹ ಯಾವುದೇ ವಿಚಾರವಾಗಿ ಅದು ನಿಲ್ಲಬಾರದು ಅಂತ ಹೇಳಿ ಸುಮಾರು 2 ವರ್ಷದಿಂದ ಅದನ್ನ ಪ್ಲಾನ್ ಮಾಡಿ ಇವತ್ತು ಫುಟಿಂಗ್ ಅಥವಾ ಫೌಂಡೇಶನ್ ಅರ್ಥವರ್ಕ್ ಪ್ರೋಗ್ರಾಮ್ ಹಾಕ್ತಿದೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ರು ಎದ್ನಿಂತು ಚಪ್ಪಾಳೆ